ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ, ಮಂಗಳವಾರದ್ದು ಹಬ್ಬದ ದಿನದ್ದು. ಸೊ ಹಬ್ಬ ದಿನ ಬೆಳಗ್ಗೆನೆ ನಾನು ಸ್ನಾನ ಮಾಡ್ಕೊಂಡ್ಬಂದು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ. ಮಗು ಆಲ್ರೆಡಿ ಎದ್ಬಿಟ್ಟಿದ್ದ. ಅವನಿಗೆ ಫಸ್ಟ್ ರೆಡಿ ಮಾಡಿಬಿಟ್ಟು ಆಟಾಡೋಕ್ಕೆ ಆಚೆ ಬಿಟ್ಬಿಟ್ಟು ಮತ್ತೆ ನಾನು ಸ್ನಾನಕ್ಕೆ ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ ಅವನು ಎದ್ದವಾಗ ಫ್ರೆಶ್ ಅಪ್ ಮಾಡಿಲ್ಲ, ನಾನು ಸ್ನಾನ ಮಾಡ್ಕೊಂಬಿಟ್ಟೆ ಅಂದರೆ ಮತ್ತೆ ಅವನ್ನ ರೆಡಿ ಮಾಡೋಕ್ಕೆ ಎಲ್ಲ ಮೆಸ್ಸಪ್ ಆಗಿಬಿಡುತ್ತೆ. ನನಗೆ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಿದ್ರೆ ಸ್ವಲ್ಪ ಫ್ರೆಶ್ ರಿಲೀಫ್ ಮೂಡ್ ಇರುತ್ತೆ. ಸೊ ಹಂಗಾಗಿ ಸ್ನಾನ ಮಾಡಿದ ತಕ್ಷಣ ನಾನು ಪೂಜೆ ಮಾಡೋಕ್ಕೇ ಪ್ರಿಫರ್ ಮಾಡ್ತೀನಿ. ನನಗೆ ಹಂಗೆ ಮಾಡಿದ್ರೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಏನೇ ಕೆಲಸ ಇರಲಿ ಸ್ನಾನ ಮಾಡೋಕ್ಕೂ ಮುಂಚೆ ಮುಗಿಸ್ಕೊಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಬರ್ತೀನಿ. ಸೊ ಹಂಗಾಗಿ ಮಗುನ ಫಸ್ಟ್ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಬಂದೆ. ಬಿಫೋರ್ ಡೇ ನೈಟೂ ನಾನು ತಲೆಗೆ ಸ್ನಾನ ಮಾಡಿದ್ದೆ, ಕಳಶ ಇಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಹೇರ್ ಡ್ರೈಯರಲ್ಲಿ ಹೇರ್ ಡ್ರೈ ಮಾಡ್ಕೋತಾ ಇದ್ದೀನಿ. ನಾನು ನಾರ್ಮಲಾಗಿ ಯೂಸ್ ಮಾಡಲ್ಲ ಹೇರ್ ಡ್ರೈಯರಲ್ಲೆಲ್ಲ ಜಾಸ್ತಿ. ಯಾವಾಗಾದರೂ ಅಂದರೆ ಟೈಮ್ ಇಲ್ಲ ಆ್ಯಂಡ್ ಹೆಡೇಕ್ ಬರುತ್ತೆ ಅಂಥ ಸಿಚುವೇಶನ್ಸಲ್ಲಿದ್ದವಾಗ ಅಷ್ಟೇ ನಾನು ಹೇರ್ ಡ್ರೈಯರ್ ಯೂಸ್ ಮಾಡ್ತೀನಿ. ಸ್ವಲ್ಪ ನಮ್ಮ ಅತ್ತೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದರು ನಾನು ಎದ್ದೇಳೋ ಅಷ್ಟರಲ್ಲಿನೇ. ಇವಾಗ ಮಂಜು ತುಂಬ ಇರೋದ್ರಿಂದ ನಮ್ಮ ಮನೆ ಕಡೆ ನಾನು ಬೇಗ ಎದ್ದು ಆಚೆ ಬಂದಿದ್ದೀನಿ ಅಂದರೆ ನನ್ನ ಮಗನೂ ಎದ್ದು ಬಂದುಬಿಡ್ತಾನೆ. ಸೊ ಅವನಿಗೋಸ್ಕರ ನಾನು ಸ್ವಲ್ಪ ಲೇಟಾಗಿಯೇ, ನಾನು ಎದ್ರೂ ಆಚೆ ಬರೋಕ್ಕೆ ಬಿಡಲ್ಲ, ಹಂಗೆ ಮಾಡ್ತಾನೆ ಅವನು. ನಾನು ಆಚೆ ಬಂದರೆ ಅವನು ಬರಬೇಕು ಅಂತ ಆಟ ಮಾಡ್ತಾನೆ. ಸೊ ಹಂಗಾಗಿ ಅವನು ಎದ್ದೇಳೋವರೆಗೂ ನಾನು ಅವನ ಜೊತೆಲೇ ಮಲ್ಕೊಳ್ಳೋದು ಹಂಗೆ ಆಗಿಬಿಡುತ್ತೆ. ಆದರೂ ಸ್ವಲ್ಪ ಬೇಗ ಎದ್ದು ನಾನು ಮಗುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ಪೂಜೆ ಕೆಲಸಗಳೆಲ್ಲ ಮುಗಿಸಿದ್ರು. ಆ್ಯಂಡ್ ಬಿಫೋರ್ ಡೇನೇ ಕಳಶ ಇಟ್ಟು ಎಲ್ಲ ರೆಡಿ ಮಾಡಿದ್ದಕ್ಕೆ ಅಷ್ಟೊಂದು ಎಕ್ಸ್ಟ್ರಾ ಕೆಲಸ ಏನಿರಲಿಲ್ಲ. ಹೂವು ಚೇಂಜ್ ಮಾಡೋದು ಆ್ಯಂಡ್ ಏನದು ದೀಪದ ಎಣ್ಣೆ ಎಲ್ಲ ಚೇಂಜ್ ಮಾಡಿ ಅದೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ನಾನು. ಪ್ರಸಾದ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡೋಷ್ಟರಲ್ಲೇ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡ್ಕೊಂಬಿಟ್ಟೆ. ಮತ್ತು ಈವ್ನಿಂಗ್ ಬೇಕಾದರೆ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ಅಲ್ಲಿ ಸ್ಕೂಲ್ ಹತ್ರ ಅವತ್ತು ಸ್ಕೂಲ್ ಇರಲಿಲ್ಲ, ಹಾಲಿಡೇ. ಬಟ್ ಸ್ಕೂಲ್ ಹತ್ರ ನಮ್ಮ ಡ್ಯಾಡಿ ಅವ್ರದ್ದು ಫೌಂಡೇಶನ್ ಕಡೆಯಿಂದ ಹಸುಗಳಿಗೆಲ್ಲ ಸ್ವಲ್ಪ ಹಸಿದು ಜೋಳದ ಕಡ್ಡಿ, ಬೆಲ್ಲ ಅದೆಲ್ಲದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಅಲ್ಲಿ ಮತ್ತು ಮಮ್ಮಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಬೇಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೋದೆ. ಅಲ್ಲೂ ಸ್ವಲ್ಪ ಕೆಲಸಗಳಂತೆ ನಾರ್ಮಲಾಗಿಯೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದೆ. ಸೊ ಇಲ್ಲಿ ಪ್ರಸಾದ ಏನು ಮಾಡಿ ಇಡ್ತಾ ಇಲ್ಲ, ಅಲ್ಲಿಗೂ ಹೋಗಬೇಕು. ಆಮೇಲೆ ಬಂದು ಬೇಕಾದರೆ ಈವ್ನಿಂಗ್ ಪೂಜೆಗೆ ಪ್ರಸಾದ ಎಲ್ಲ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ನಾರ್ಮಲಾಗಿ ಪೂಜೆ ಮಾಡಿಕೊಂಡು ದೀಪ ಹಚ್ಕೊಂಡು ಪೂಜೆ ಮಾಡಿಕೊಂಡು ಹೋದೆ. ನನ್ನ ಮಗ ಹತ್ರ ಅಂತೂ ಸೀರಿಯಸ್ಸಾಗಿ ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ಏನು ಅರಿಶಿನ ಕುಂಕುಮ ಎಲ್ಲ ಹೊಸ್ಲಿಗೆ ಇಟ್ಟಿರ್ತೀವಲ್ಲ, ಎಲ್ಲ ಚಿಕ್ಕ ಮಕ್ಕಳು ಅಷ್ಟೇ ಅರಿಶಿನ ಕುಂಕುಮ ಅಳಿಸೋದು, ರಂಗೋಲಿ ಅಳಿಸೋದು ಆ ಥರ ಮಾಡ್ತಾನೆ. ಫಸ್ಟೆಲ್ಲ ನಾವು ಚಾಕ್ ಪೀಸಲ್ಲಿ ಅದರಲ್ಲಿ ಹೊಸಲ ಮೇಲೆ ರಂಗೋಲಿನೇ ಹಾಕ್ತಾ ಇರಲಿಲ್ಲ, ನಾರ್ಮಲಾಗಿ ರಂಗೋಲಿ ಇಟ್ಟಲ್ಲೇ ಹಾಕ್ತಾಯಿದ್ವಿ. ಬಟ್ ಇವಾಗ ಮಗು ಅಳಿಸ್ಬಿಡ್ತಾನೆ, ಹಾಕಿ ಪೂಜೆ ಮಾಡೋ ಅಷ್ಟೊತ್ತೂ ಇಡಲ್ಲ, ಮತ್ತು ಪೂಜೆ ಮಾಡೋ ಟೈಮಲ್ಲಿ ಮತ್ತೆ ಹಾಕಿದ್ರೂ ಅಳಿಸ್ಬಿಡ್ತಾನೆ. ಆ್ಯಂಡ್ ಅಳಿಸಿದ್ರೆ ಪರವಾಗಿಲ್ಲ, ಅದು ಏನು ರಂಗೋಲಿ ಇಟ್ಟಿರುತ್ತೆ ಅದನ್ನು ಬಾಯಿಗೆ ಹಾಕ್ಕೊಬಿಡ್ತಾನೆ. ಸೊ ಹಂಗಾಗಿ ಈ ನಡುವೆ ಸ್ವಲ್ಪ ರಂಗೋಲಿ ಇಟ್ಟಲ್ಲಿ ರಂಗೋಲಿ ಹಾಕೋದು ಕಮ್ಮಿ ಮಾಡಿದ್ದೀವಿ ಹೊಸ್ಲ ಮೇಲೆ ಎಲ್ಲನೂ. ಆ್ಯಂಡ್ ಹೂವನೂ ಅಷ್ಟೇ, ಎಷ್ಟು ಹೂವು ಇಡ್ತಾ ಇದ್ದರೆ ಕಿತ್ತಿ ಬಿಸಾಕ್ತಾ ಇರ್ತಾನೆ. ಹೊಸ್ಲ ಮೇಲೆಲ್ಲ ಅವನಿಗೆ ಸಿಗೋ ಥರ ಹೂವು ಇಟ್ಟರೆ ಅಂತೂ ಅವ್ನು ಇಡಲ್ಲ, ಎಲ್ಲ ಕಿತ್ತಾಕ್ತಾ ಇರ್ತಾನೆ. ಸೊ ಹಂಗಾಗಿ ಒಂದೊಂದು ಸಿಂಪಲಾಗಿ ಒಂದೊಂದು ಹೂವು ಇಟ್ಕೊಂಡು ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ. ತೀರಾ ಚಿಕ್ಕ ಮಕ್ಕಳಿರೋ ಮನೆಯಲ್ಲೂ ಚೆನ್ನಾಗಿಯೇ ಪೂಜೆ ಮಾಡ್ಕೋಬೋದು. ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಬಂದ ಮೇಲೆ ಕೂಡ ಆರಾಮಾಗಿ ಮಾಡ್ಕೋಬೋದು. ಬಟ್ ಈ ಏಜಲ್ಲಿ ಏನಿರುತ್ತೆ ಇವಾಗ ಅವ್ರಿಗೆಲ್ಲ ಈಸಿಯಾಗಿ ಬೇಗ ಸಿಗೋ ಥರ ಅನಿಸುತ್ತಲ್ವ ಬಿಫೋರಿಗಿಂತ. ಸೊ ಹಂಗಾಗಿ ಬೇಗ ಓಡೋಗಿ ಇನ್ನೆಲ್ಲಿ ನಾವು ಹೋಗಿ ತೊಗೊಬಿಡ್ತೀವೋ ಅಂದ್ಬಿಟ್ಟು ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಸೊ ಹಂಗೆ ಹೂವು ಕೂಡ ನೀವು ನೋಡ್ಬೋದು, ಹೊಸ್ಲಲ್ಲಿ ಒಂದು ಕಡೆ ಹೂವನೇ ಇಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾನೆ ಹೂವು ಎತ್ಕೊಂಡು.
ಅದಕ್ಕೆ ನಾನು ಜಾಸ್ತಿ ಹೂವು ಎಲ್ಲ ಏನೂ ಇಡಲ್ಲ, ಕಮ್ಮಿ ಕಮ್ಮಿ ಇಡ್ತೀನಿ. ಅವನದೆಲ್ಲ ಕಿತ್ತಿದ್ರು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಗಲೀಜು ಮಾಡಿದ್ರು ಕ್ಲೀನ್ ಮಾಡ್ಕೋಬೋದು. ಬಟ್ ಏನಂದರೆ ಅವನು ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ ಒಂದೊಂದು ಸತಿ. ಹಂಗಾಗಿ ನಾನು ಸ್ವಲ್ಪ ಅದೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ, ಕಮ್ಮಿ ಕಮ್ಮಿ ಇಟ್ಕೊಂಡು ಎಷ್ಟು ಮಗುಗೆ ಸೇಫಾಗಿ ಏನು ಮಾಡ್ಬೋದು ಅದಷ್ಟನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಆವತ್ತು ಬೆಳಗ್ಗೆ ನಾನು ಬಿಫೋರ್ ಡೇ ಹೇಳ್ದಂಗೆ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅತ್ತೆ. ಸೊ ದೋಸೆಗಳು ಮತ್ತು ಹಿತ್ಕಿನ ಬೇಳೆ ಸಾರು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇತ್ತು. ಬಟ್ ಬೇಗ ಹೋಗಬೇಕು, ಅಷ್ಟು ಬೇಗ ಹಿತ್ಕಿನ ಬೇಳೆ ಎಲ್ಲ ಫಸ್ಟೇ ನಾವು ಹಿತ್ಕಿ ಇಟ್ಟಿರಲಿಲ್ಲ. ಲೇಟಾಗಿ 10:30ಗೆ ಅವರೆಕಾಯಿ ತಂದ್ರಲ್ವ ನಮ್ಮ ಹಸ್ಬೆಂಡು, ಹಂಗಾಗಿ ಬೇಗ ಅದನ್ನು ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಸೊ ದೋಸೆಗೆ ಸ್ವಲ್ಪ ಚಟ್ನಿನೇ ಮಾಡ್ಕೊಂಬಿಟ್ವಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬೇಕಾದರೆ ಹಿತ್ಕಿನ ಬೇಳೆ ಸಾರು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ದೋಸೆಗೆ ಚಟ್ನಿನೇ ಮಾಡಿಕೊಂಡು ಅವತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಬೇಗ ಬೇಗ. ಎಷ್ಟು ಕಾಟ ಕೊಡ್ತಾನೆ ಅಂದರೆ ನಮ್ಮ ಅತ್ತೆ ಸ್ವಲ್ಪ ಹೊತ್ತು ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾಯಿದ್ರು ಅವರು. ಇವ್ನು ನನಗೆ ಕಾಟ ಕೊಡೋದು ನೋಡಿಬಿಟ್ಟು ಪೂಜೆ ಮಾಡೋವರೆಗೂ ಸ್ವಲ್ಪ ಹೊತ್ತು ಎತ್ಕೊಳ್ಳೋಣ ಅಂದ್ಬಿಟ್ಟು ಅವರು ಸ್ನಾನಕ್ಕೆ ಹೋಗ್ದಿರ ಮಗುನ ಇಟ್ಕೊಂಡಿದ್ರು ನಾನು ಪೂಜೆ ಮಾಡೋವರೆಗೂ. ಅದಕ್ಕೆ ಅವ್ನು ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಂದುಬಿಡ್ತಾನೆ ಅವನು. ನಾನು ಏನೇ ಇಂಥ ಕೆಲಸ ಅಂತಲ್ಲ, ಏನೇ ಕೆಲಸ ಮಾಡ್ತಾಯಿದ್ರೂ ಬಂದುಬಿಡ್ತಾನೆ. ಅದರಲ್ಲೊಂದು ಕೈ ಹಾಕ್ತಾ ಇರ್ತಾನೆ, ಏನೋ ಒಂದು ತೀಟೆ ಮಾಡ್ತಾ ಇರ್ತಾನೆ. ನಾನಂತಾನೆ ಅಲ್ಲ, ಎಲ್ಲ ಚಿಕ್ಕ ಮಕ್ಳು ಹಂಗೆ ಅಲ್ವಾ, ಮನೇಲಿ ಯಾರಾದರೂ ಏನಾದರೂ ಮಾಡ್ತಾಯಿದ್ರೆ ಇಲ್ಲ ಏನಾದರೂ ತಿಂತಾಯಿದ್ರೆ ಅದರಲ್ಲಿ ಕೈ ಹಾಕೋದು ಆ ಥರ. ಸೊ ಇವನು ಹಂಗೇ, ಏನು ಕೆಲಸ ಮಾಡ್ತಾಯಿದ್ರು, ಅಡುಗೆ ಮನೇಲಿ ಪಾತ್ರೆ ತೊಳಿತಾ ಇದ್ದರೆ ಬರ್ತಾನೆ, ಕಸ ಗುಡಿಸ್ತಾ ಇದ್ರೆ ಆಲ್ರೆಡಿ ನೀವು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಎಷ್ಟು ಹಠ ಮಾಡ್ತಾನೆ, ಒಂದು ಕೆಲಸ ಕರೆಕ್ಟಾಗಿ ಮಾಡೋಕ್ಕೆ ಬಿಡಲ್ಲ. ಸೊ ಆದ್ರೂ ಏಜ್ ಅಂಥದ್ದು ಮಕ್ಕಳದು, ನಾವೇನು ಮಾಡೋಕ್ಕಾಗಲ್ಲ. ಏಜ್ ಸ್ವಲ್ಪ ದೊಡ್ಡವನಾಗ್ತಾ ಅವರೇ ಸರಿ ಹೋಗ್ತಾರೆ. ಸೊ ಹಂಗಾಗಿ ನನಗಂತೂ ಸ್ವಲ್ಪ ಜಾಸ್ತಿನೇ ಕೋಪ ಜಾಸ್ತಿ ಬರುತ್ತೆ. ಬಟ್ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಪೇಷನ್ಸಾಗಿರಬೇಕು. ನಾನು ಅದನ್ನು ಕಲಿತಾ ಇದ್ದೀನಿ ಸ್ವಲ್ಪ. ತುಂಬಾ ನಾನು ರೇಗಾಡ್ತೀನಿ ಸ್ವಲ್ಪ ಕೋಪದಲ್ಲಿದ್ದವಾಗ. ನನಗೆ ಯಾವಾಗ ಸ್ಕೂಲಲ್ಲೂ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಮನೆಯಲ್ಲೂ ಕೆಲಸ ಮಾಡಿ ಅವಾಗ ಮಗುನೂ ನೋಡ್ಕೊಳ್ಳೋವಾಗ ಸ್ವಲ್ಪ ಅವನು ಹಠ ಮಾಡಿದ್ರೆ ಸುಮ್ಮನೆ ಮೇಯ್ನಾಗಿ ನನಗೆ ಅವನ ವಿಷಯದಲ್ಲಿ ಕೋಪ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ಹಠ ಮಾಡಿದ್ರೆ ಎಲ್ಲ ನಾನು ಕನ್ಸೋಲ್ ಮಾಡ್ತೀನಿ, ಸಮಾಧಾನ ಮಾಡ್ತೀನಿ. ಬಟ್ ಸುಮ್ಮನೆ ವಿತೌಟ್ ರೀಸನ್ ಅಳ್ತಾನೆ. ಅವನಿಗೆ ತುಂಬ ಹತ್ತಿರ ಆಗಲ್ಲ, ಅಂದರೆ ಉಸಿರು ಕಟ್ಟೋ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನನಗೆ ಸುಮ್ಮನೆ ಅಳೋವಾಗ ತುಂಬ ಕೋಪ ಬರುತ್ತೆ. ಆ ಒಂದು ವಿಷಯಕ್ಕೆ ನನ್ನ ಹತ್ರ ತುಂಬಾ ಬೈಸ್ಕೊತಾ ಇರ್ತಾನೆ. ಮಕ್ಕಳನ್ನ ಬೈಬಾರ್ದು, ಬಟ್ ಸ್ಟಿಲ್ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಒಂದು ಪೇಷನ್ಸ್ ತುಂಬ ಇದ್ರಾಗಿ ವೆಯ್ಟ್ ಮಾಡ್ತೀನಿ ನಾನು. ಅಂದರೆ ತಾಳ್ಮೆಯಿಂದ ಇರ್ತೀನಿ ಸ್ವಲ್ಪ. ಅವನು ಸೈಲೆಂಟ್ ಆಗ್ತಾನೆ, ಅರ್ಥ ಮಾಡ್ಕೊತಾನೆ ಅಂತ ಹೇಳ್ತೀನಿ. ಒಂದಲ್ಲ ಎರಡಲ್ಲ ಒಂದು 4-5 ಸತಿ ಅರ್ಥ ಆಗೋ ಥರ ಹೇಳ್ತೀನಿ ನಿಧಾನಕ್ಕೇ. ಅವನು ಯಾವಾಗ ಕೇಳಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಅವಾಗ ನನಗೆ ತೀರಾ ಕೋಪ ಬಂದವಾಗ ಬೈದ್ಬಿಡ್ತೀನಿ. ಆಮೇಲೆ ನಾವೇ ರಿಗ್ರೆಟಾಗಿ ಫೀಲ್ ಆಗ್ತೀವಿ. ಮಕ್ಕಳಿಗೆ ಅವ್ರಿಗೇನು ಗೊತ್ತಾಗಲ್ಲ, ಆ ಏಜಲ್ಲಿ ಏನು ಗೊತ್ತಾಗುತ್ತೆ ಅವರಿಗೆ ಅಂತ ಹೇಳ್ಬಿಟ್ಟು. ಬಟ್ ಆವಾಗ ನಮಗೆ ಆ ಸ್ಟ್ರೆಸ್ಸು, ಈ ಒಂದು ತಲೆನೋವು ಅದೆಲ್ಲ ಏನಿರುತ್ತೆ, ಬೆಳಗ್ಗೆಯಿಂದನೂ ನಾವು ಫ್ರೀಯಾಗಿದ್ದು ಮಗುನ ನೋಡ್ಕೊಳ್ಳೋದು ಒಂದೇ ಅಂದ್ರೂ ನಮ್ಗೆ ಅಷ್ಟೊಂದು ಬರ್ಡನ್ ಅನಿಸಲ್ಲ. ಬಟ್ ನಾವು ಕೆಲಸ ಮಾಡಿಕೊಂಡು ಬಂದು ಅದ್ರ ಜೊತೆಯಲ್ಲಿ ಇದೂ ಅಂತ ಹೇಳಿದ್ರೆ ಸ್ವಲ್ಪ ಬರ್ಡನ್ ಅನಿಸುತ್ತೆ. ಅಡ್ಜಸ್ಟ್ ಆಗಬೇಕಿದೆ ಎಲ್ಲದಕ್ಕೂ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಮಕ್ಕಳು ಚಿಕ್ಕವಾಗಿರೋವಾಗ ನಾರ್ಮಲಾಗಿ ಅಷ್ಟೊಂದು ತೀಟೆ ಮಾಡಲ್ಲ. ಸೊ ಇವಾಗ ಇವನು ತೀಟೆ ಜಾಸ್ತಿ ಮಾಡೋಕ್ಕೆ ಶುರು ಆಗ್ತಾ ಇದ್ದಾನೆ. ಸೊ ನಾನು ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊತಾ ಇದ್ದೆ. ಆದಷ್ಟು ಪೇಷನ್ಸ್ ಆಗಿನೇ ಇದ್ದೀನಿ. ಬಟ್ ಸ್ಟಿಲ್ ಒಂದೊಂದು ಸತಿ ಪೇಷನ್ಸ್ ಕಳ್ಕೊಂಬಿಡ್ತೀನಿ. ಆವಾಗ ಮತ್ತೆ ಆಮೇಲೆ ನಾನೇ ರಿಗ್ರೆಟಾಗಿ ಫೀಲ್ ಆಗ್ತೀನಿ, ಯಾಕಾದರೂ ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದಷ್ಟೇ. ಎಲ್ಲ ಪೇರೆಂಟ್ಸಿಗೂ ಅಂದರೆ ಎಲ್ಲ ತಾಯಂದಿರಿಗೂ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಪೇಷನ್ಸ್ ಆಗಿರೋದು ನಮಗೆ ಸಾಕಾಗಲ್ಲ. ತುಂಬಾ ಪೇಷನ್ಸ್ ಬೇಕು ಇಂಥ ಮಕ್ಕಳನ್ನ ಬೆಳೆಸಬೇಕು ಅಂದರೆ. ಅವ್ರನ್ನ ಒಂದು ಸ್ಟೇಜ್ಗೆ, ಅಂದರೆ ಅರ್ಥ ಮಾಡ್ಕೊಳ್ಳೋ ಸ್ಟೇಜಿಗೆ ಬರೋವರೆಗೂ ನೋಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಪೇಷನ್ಸಿಂದ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿರ್ಚಾಡಿದ್ರೆ ನಮಗೂ BP ಬರುತ್ತೆ, ಪ್ಲಸ್ ಮಗುನೂ ಹರ್ಟ್ ಆಗುತ್ತೆ. ಅವ್ರಿಗೇನು ಅರ್ಥ ಆಗಲ್ಲ ಅಂತ ನಾವು ಅನ್ಕೊತೀವಿ, ಈ ಏಜಲ್ಲಿ ಏನು ಅರ್ಥ ಆಗುತ್ತೆ ಬಿಡು ಅಂತ. ಬಟ್ ಹೇಳೋಕ್ಕಾಗಲ್ಲ ಅಲ್ವಾ, ಅವರಿಗೂ ಅರ್ಥ ಆಗುತ್ತೆ. ನಾವು ಬೈತಾ ಇದ್ದೀವಿ,
ಕದರ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊತಾರೆ ಅವರು. ಬಟ್ ಅದಕ್ಕೆ ಹೆಂಗೆ ರಿಯಾಕ್ಟ್ ಆಗಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಹಂಗಾಗಿ ಮಕ್ಳ ಹತ್ರ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿರಿ. ನಾನು ಅದನ್ನು ಕಲಿತಾ ಇದ್ದೀನಿ. ಆದಷ್ಟು ಬೇಗನೆ ನಾನು ಸಕ್ಸಸ್ ಆಗ್ತೀನಿ. ಸ್ವಲ್ಪ ಪೇಷನ್ಸ್ ತುಂಬಾ ಪಡ್ಕೊತೀನಿ ಇವನ್ನ ಬೇರ್ ಮಾಡೋದ್ರಲ್ಲಿ ಅಂತ ಅಂದ್ಕೊತೀನಿ. ಆ್ಯಂಡ್ ಪೂಜೆ ವಿಷಯಕ್ಕೆ ಬಂದರೆ ನಾರ್ಮಲಾಗಿ ಪೂಜೆ ಎಲ್ಲ ಕಡ್ಡಿ ಹಚ್ಚಿ ಧೂಪ ಹಾಕಿ ಎಲ್ಲ ಮಾಡಿ ತೆಂಗಿನಕಾಯಿ ಹೊಡ್ಕೊಂಬಂದು ಇಟ್ಟು ಪ್ರಸಾದ ಹೆಂಗೋ ಸಾಯಂಕಾಲ ಮಾಡಿ ಇಡೋಣ ಅಂತ ಅಂದ್ಕೊಂಡೆ ಅಲ್ವಾ. ಸೊ ಹಂಗಾಗಿ ಕಬ್ಬು ಇಟ್ಬಿಟ್ಟು ಕರ್ಪೂರ ಹಚ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಈ ವಿಡಿಯೋ ಅಲ್ಲಿ ನನ್ನ ಅಮ್ಮಮ್ಮನ ಹತ್ರ ಏನು ಫೌಂಡೇಶನ್ ಕಡೆಯಿಂದ ಅದು ಹಸುಗಳಿಗೆಲ್ಲ ಮೇವು ಕೊಟ್ರಿ ಅಂತ ಹೇಳಿದೆ ಅಲ್ವಾ, ಅದೆಲ್ಲದನ್ನು ಈ ವಿಡಿಯೋಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಯಾಕೆಂದರೆ ಅದೆಲ್ಲ ಆ್ಯಡ್ ಮಾಡಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡ್ತಾಯಿದೆ. ಸೊ ಹಂಗಾಗಿ ನಾನು ಪೂಜೆದು ಏನಿದೆ ಅದು ಮಾತ್ರನೇ ಈ ಒಂದು ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ಹಬ್ಬದ ದಿನ ಪೂಜೆ ಮಾಡಿರೋವಂಥದ್ದು ಅದೆಲ್ಲ ಬಂದುಬಿಟ್ಟು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ನೆಕ್ಸ್ಟ್ ಬ್ಲಾಗ್ವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋಲಿ ನಮ್ಮ ಒಂದು ಹಬ್ಬದ ದಿನ ಹೆಂಗಿತ್ತು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗಬೇಕು ಅನ್ನೋದೊಂದು ಮೈಂಡಲ್ಲಿತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ. ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರಿಂದ ಬಿಫೋರ್ ಡೇನೇ ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದರು. ಬಟ್ ಆದ್ರೂ ಹಬ್ಬದ ದಿನ ಅವತ್ತೂ ಸ್ವಲ್ಪ ಹಂಗೆ ಅಂದರೆ ಫುಲ್ ತೀರಾ ಒಂದು ಹಬ್ಬದ ದಿನವೇ ರೆಡಿ ಮಾಡಬೇಕು ಅಂದರೆ ಆಗಲ್ಲ. ಸೊ ಬಿಫೋರ್ ಡೇ ಕೆಲಸಗಳೆಲ್ಲ ಮಾಡ್ಕೊಂಡಿದ್ರೆ ಆವತ್ತು ಸುಮ್ಮನೆ ಮೇಲೆ ಹಾಗೆ ಒರೆಸ್ಕೊಂಡ್ರೂ ಆಗುತ್ತೆ. ಸೊ ಹಂಗಾಗಿ ನಮ್ಮ ಅತ್ತೆ ಅದೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ರು. ನೋಡಿ ಬಂದುಬಿಟ್ಟ ಎಲ್ಲಿದ್ದೋ ತೀಟೆ ಸುಬ್ಬ ತುಂಬಾ ಕಾಟ ಕೊಡ್ತಾನೆ. ನಿಜ ಇಷ್ಟು ತೀಟೆ ಆಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವ್ನು ಚಿಕ್ಕವಾಗಿ ಅಷ್ಟು ಸೈಲೆಂಟಾಗಿ ಹಂಗೆ ಇದ್ದಿದ್ದಕ್ಕೆ ಇವಾಗೆ ಅಂದರೆ ಫಸ್ಟ್ ಅವನಿಗೆ ರೆಡಿ ಮಾಡಿ ಬಿಟ್ಟಿದ್ದು. ಅವನಿಗೆ ಸ್ನಾನ ಮಾಡಿಸ್ದಂಗೆ ಇಲ್ಲ ನೋಡಿ. ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟರೆ ಒಂದು 5 to 10 ಮಿನಿಟ್ಸ್ ಅಷ್ಟೇ. ಆಮೇಲೆ ಆ ಬಟ್ಟೆ ಎಲ್ಲ ಏನೋ ಬೆಳಗ್ಗೆಯಿಂದ ಹಂಗೆ ಇದ್ದಾನೆ, ನೆನ್ನೆಯಿಂದ ಹಂಗೆ ಇದ್ದಾನೆ ಅನ್ನೋ ಥರ ಹಂಗಿರ್ತಾನೆ. ಆ್ಯಂಡ್ ಏನು ಚಿಕ್ಕ ಮಕ್ಳಂದರೆ ಅಷ್ಟೇ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ. ನಾವೇನು ಸ್ಟ್ರಿಕ್ಟಾಗಿ ಇಲ್ಲೇ ಕುತ್ಕೋ ಹಿಂಗೆ ಮಾಡು ಅಂತ ಹೇಳೋಕ್ಕಾಗಲ್ಲ. ಬುದ್ಧಿ ಹೇಳ್ಕೊಡ್ಬೋದು, ಒಂದಲ್ಲ 2 ಸತಿ ಹೇಳಿ ಇಲ್ಲ ಹೊಡೆದೋ ಬೈದೋ ಏನೋ ಮಾಡಿ ಹೇಳ್ಕೊಡ್ಬೋದು. ಬಟ್ ಮಕ್ಕಳು ಅದನ್ನು ಕಲಿಯೋಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಸೊ ಹಂಗಾಗಿ ನಾನು ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹಂಗೇ ಹೋಗ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಲೈಫ್ ಎಲ್ಲರದು ಹೆಂಗಿರುತ್ತೋ ಹಂಗೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಇವಾಗ ಇಲ್ಲಿ ನೀವು ನೋಡ್ಬೋದು. ನಾನು ಯಾವಾಗೂ ಪೂಜೆ ಅಂದರೆ ಡೈಲಿ ಪೂಜೆ ಮಾಡ್ತೀನಿ ಹಂಗಲ್ಲ, ಕಡ್ಡಿ ಹಚ್ತೀನಿ ಡೈಲಿ. ಬಟ್ ಹಬ್ಬದ ದಿನ ಈ ಥರ ಸ್ಪೆಷಲ್ ಡೇಸ್ ಏನಾದರೂ ಇದ್ದರೆ ನಾನೇ ಪೂಜೆ ಮಾಡಿದ್ರೇ ನನಗೊಂಥರ ಪೀಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಆ ಡೇ ಎಲ್ಲನೂ ನನಗೆ ತುಂಬ ಚೆನ್ನಾಗಿಯೇ ಅನಿಸುತ್ತೆ. ಸೊ ಹಂಗಾಗಿ ಸ್ಪೆಷಲ್ ಡೇಸ್ ಇರೋವಾಗ ಮನೆಯಲ್ಲಿ ನಾನೇ ಪೂಜೆ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ ಆದಷ್ಟು. ಏನಾದರೂ ಟೈಮ್ ಅಡ್ಜಸ್ಟ್ ಆಗಿಲ್ಲ, ಇಲ್ಲ ಅರ್ಜೆಂಟಾಗಿ ನಾನು ಎಲ್ಲಾದರೂ ಆಚೆ ಹೋಗ್ಬೇಕಾಗಿ ಬಂತು ಅಂದವಾಗ ನಮ್ಮ ಅತ್ತೆ ಇಲ್ಲ ನಮ್ಮ ಹಸ್ಬೆಂಡ್ ಮಾಡ್ತಾರೆ. ಇವತ್ತು ನಮ್ಮ ಹಸ್ಬೆಂಡ್ ಅವರಿಗೆ ವರ್ಕ್ ಇತ್ತು, ಅವ್ರಿಗೇನು ರಜಾ ಇರಲಿಲ್ಲ. ಸೊ ಅವ್ರು ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಹೋಗಿದ್ರು. ಹಾಗಾಗಿನೇ ನಾನು ಪ್ರಸಾದ ಎಲ್ಲ ಏನಾದರೂ ಮಾಡಬೇಕು ಅಂದರೆ ನನಗೆ ಅವರಿದ್ರೇ ಪ್ರಸಾದ ಮಾಡಿ ಇಟ್ಟು ಪೂಜೆ ಮಾಡಿ ಎಲ್ಲ ಜೊತೆಗೆ ಪೂಜೆ ಮಾಡಿದ್ರೇ ಒಂಥರ ಹ್ಯಾಪಿಯಾಗಿರ್ತೀನಿ. ಇವಾಗ ಅವರು ಕೆಲ್ಸಕ್ಕೆ ಹೋಗಿದ್ದಾರಲ್ವ, ಸಾಯಂಕಾಲ ಬಂದುಬಿಡ್ತಾರೆ. ಜೊತೆಯಲ್ಲಿ ಪೂಜೆ ಮಾಡುವಾಗ ಒಂದೇ ಸತಿ ಪ್ರಸಾದ ಎಲ್ಲ ಮಾಡಿ ಇಟ್ಬಿಟ್ಟು ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ನಾನಿಲ್ಲಿ ಕುಂಕುಮ ತಗೋತಾ ಇದ್ದೆ. ಬಂದ ಇವನು. ಸೊ ಅವನ್ನ ಅಲ್ಲಿ ಕುಣಿಸ್ಬಿಟ್ಟು ಪ್ರೇ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಅವನಿನ್ನ 1 year 4 months ಅಷ್ಟೇ. ಎಷ್ಟು ಚೂಟಿ ಇದ್ದಾನೆ ಅಂತ ಹೇಳಿದ್ರೆ ಏನು ಹೇಳಿದ್ರು ಹಾಗೇ ಫಟಾಫಟ್ ಕಲಿತಾನೆ. ಇವಾಗಿನ ಮಕ್ಕಳು, ಈ ಜನ್ರೇಷನ್ ಮಕ್ಕಳು ಅಷ್ಟೇ ಅಲ್ವಾ, ನಾವು ಏನು ಹೇಳ್ತೀವೋ ಅದಕ್ಕೂ ಡಬಲ್ ಕಲಿಯೋವಂಥ ಒಂದು ಜನ್ರೇಷನ್ ಬಂದುಬಿಟ್ಟಿದೆ. 1 ತಿಂಗಳು 2 ತಿಂಗಳು ಡಿಫ್ರೆನ್ಸ್ ಇರುವಂಥ ಮಕ್ಕಳು ಅಷ್ಟೇ. ಇವಾಗಿಗಿಂತ ಇನ್ನು 2 months ಆದಮೇಲೆ ಹುಟ್ಟೋ ಮಕ್ಕಳು ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಇವಾಗ ಈ ಜನ್ರೇಷನ್ ಮಕ್ಕಳಿಗಂತೂ ಸೀರಿಯಸ್ಸಾಗಿ ಆ್ಯಕ್ಟಿವ್ ಅನ್ನೋ ಪದನೂ ಕಮ್ಮಿನೇ, ಅಷ್ಟು ಸೂಪರ್ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಸೊ ಇವನು ಅಷ್ಟೇ.
ಆ್ಯಂಡ್ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ನಾನು ಹೇಳ್ದಂಗೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ರಲ್ವ, ಸೊ ಹಂಗಾಗಿ ನಾವು ಆಟೋಲ್ಲಿ ಹೋಗ್ತಾಯಿದ್ದೀವಿ ಅಮ್ಮ ಮನೆ ಹತ್ರ. ನಿದ್ದೆ ಬಂದುಬಿಟ್ಟಿದೆ ಫುಲ್ಲು, ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಸಿರೋದಕ್ಕೆ ಹಾಗೆ ನೋಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಅಮ್ಮ ಮನೇಲಿ ಬರೋಷ್ಟರಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆ್ಯಂಡ್ ಪೊಂಗಲ್ ಮಾಡೋದು ತೋರಿಸ್ತಾಯಿದ್ರು ನನಗೆ. ನಾನು ಇದೊಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಏನಿಲ್ಲ, ಇದು ರೆಸಿಪಿ ತುಂಬಾ ಈಸಿ. ಇದಕ್ಕಿನ ಬೇಳೆ ಮತ್ತು ಅಕ್ಕಿ, ನೀರು, ಉಪ್ಪು, ಒಂದೇ ಒಂದು ಯಾವುದೇ ಸ್ವೀಟ್ ಆಗಲಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಎಲ್ಲ ಒಂದು ಸ್ವೀಟ್ಸ್ ಏನಾದರೂ ಮಾಡಲಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ರಿ. ನಮ್ಮಮ್ಮ ಅದೇ ಹೇಳ್ತಾಯಿದ್ರಲ್ಲಿ ಹಾಕ್ತಾ ಅದನ್ನು ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋದು. ಅದನ್ನು ಕೂಗಿಸ್ಕೊಳ್ಳೋಕೆ ಇಟ್ಬಿಟ್ಟು ಇವಾಗ ಬರುವಂಥ ಬೆಲ್ಲ ಸೀರಿಯಸ್ಸಾಗಿ ಕಲ್ಲು ಮಣ್ಣು ಏನು ಬೇಕೋ ಎಲ್ಲ ಇರುತ್ತೆ ಬೆಲ್ಲ ಅಲ್ಲಿ, ಹಂಗೆ ಆಗಿಬಿಟ್ಟಿದೆ. ಸೊ ಅದನ್ನು ನಾರ್ಮಲಾಗಿ ಹಂಗೇನೆ ಕರಗಿಸ್ಕೋಬೋದು, ಬಟ್ ನೀರಲ್ಲಿ ಹಾಕಿ ಈ ಥರ ಕರಗಿಸ್ಕೊಂಡು ಸೋದಿಸ್ಕೋಬೋದು, ಹೆಂಗಾದರೂ ಮಾಡ್ಬೋದು. ಇಲ್ಲಿ ನಮ್ಮಮ್ಮ ಫಸ್ಟೇ ಕಾಯಿಸ್ತೀರ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸೋದಿಸ್ಕೊತಾ ಇದ್ದಾರೆ. ಸೊ ಫಸ್ಟು ಅದಕ್ಕೆ ಇನ್ನು ಒಗ್ಗರಣೆ ಮಾಡ್ತಾಯಿದ್ದಾರೆ. ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಇವಾಗ ಅಮ್ಮ ಇಲ್ಲಿ ಬಂದುಬಿಟ್ಟು ಬರೀ ಗೋಡಂಬಿ ಹಾಕ್ತಾಯಿದ್ದಾರೆ. ಇದನ್ನು ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ತೆಗ್ದಿಟ್ಕೊಂಡು ಲಾಸ್ಟಲ್ಲಾದರೂ ಆ್ಯಡ್ ಮಾಡ್ಬೋದು. ಬಟ್ ಏನಂದರೆ ಪೊಂಗಲಲ್ಲಿ ಅದು ಸ್ವಲ್ಪ ಬೆಂದರೆ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೇನೆ ಅದರಲ್ಲೇ ಫ್ರೈ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಲೈಟಾಗಿ ಬರೋವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವೇನು ಕರಗಿಸಿ ಇಟ್ಕೊಂಡಿದ್ವಲ್ವ ಬೆಲ್ಲನ ಅದನ್ನು ಸೋದಿಸ್ಕೊಂಡು ಹಾಕ್ಕೋತಾ ಇದ್ದಾರೆ. ಸೋದಿಸ್ಕೊಂಡು ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ಕುದಿಯೋವರೆಗೂ ಇಟ್ಕೊಬೇಕು. ಆಮೇಲೆ ನಮ್ಮ ವಿಸಿಲ್ ಏನು ಹಾಕ್ಸ್ಕೊಂಡಿರ್ತೀವಿ ಬೇಳೆ ಅಕ್ಕಿ ಎಲ್ಲನೂ ಅದನ್ನು ಒಂದು ಮಿಕ್ಸ್ ಕೊಟ್ಕೊಂಡು, ಯಾಕೆಂದರೆ ಬೇಳೆ ಎಲ್ಲ ಕೆಳಗಡೆ ಇದ್ಬಿಡುತ್ತೆ, ರೈಸ್ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದನ್ನು ಇದ್ರೊಳಗಡೆ ಹಾಕ್ಕೊಬೇಕು. ಆ ಬೆಲ್ಲ ಮಿಕ್ಸ್ ಏನು ಹಾಕ್ಕೊಂಡಿರ್ತೀವೋ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇಟ್ಕೊಬೇಕು. ಅದು ಚೆನ್ನಾಗಿ ಕುದಿ ಬಂದವಾಗ ನೆಕ್ಸ್ಟ್ ಏನಿದೆ ಕೊಬ್ಬರಿ ಹಾಕ್ಕೋಬೋದು, ಕೊಬ್ಬರಿ ತುರಿ ಹಾಕ್ಕೊತಾರೆ. ಇಲ್ಲಿ ನಾವಿವತ್ತು ಕೊಬ್ಬರಿ ತುರಿ ಏನು ಹಾಕ್ಕೊತಾ ಇಲ್ಲ, ಏಲಕ್ಕಿನ ಕುಟ್ಟಿ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಜನ ಏಲಕ್ಕಿನ ಏನಾದರೂ ಶುಗರಲ್ಲಿ ಮಿಕ್ಸಿಗೆ ಹಾಕ್ಕೊತಾರೆ, ಅದು ಚೆನ್ನಾಗಿಯೇ ಇರುತ್ತೆ. ಆ್ಯಂಡ್ ಏಲಕ್ಕಿ ಪೌಡರ್ ಔಟ್ಸೈಡ್ ಸಿಗುತ್ತೆ ಅಲ್ವ ರೆಡಿಮೇಡ್, ಅದನ್ನು ಹಾಕ್ಕೊತಾರೆ. ಓಕೆ, ಬಟ್ ನಮಗೇನೆಂದರೆ ನಮ್ಮಮ್ಮ ಈ ಥರ ಕುಟ್ಟಿ ಹಾಕಿದ್ರೇ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ಅದು ಹಂಗೆ ಗೊತ್ತಾಗ್ತಾ ಇರುತ್ತೆ ಫ್ಲೇವರ್ ಅಂದ್ಬಿಟ್ಟು ಅದನ್ನು ಕುಟ್ಬಿಟ್ಟು ಹಾಕ್ಕೋತಾ ಇದ್ದಾರೆ. ಹಂಗೇ ಅದು ನೋಡಿ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಫಸ್ಟೆಲ್ಲ ವೈಟಾಗಿ ಅನ್ನಿಸ್ತಾ ಇತ್ತು. ಆ ಬೆಲ್ಲ ಎಲ್ಲ ಮಿಕ್ಸ್ ಆಗೋಷ್ಟರಲ್ಲೇ ಅದು ಕುದಿಯೋಷ್ಟರಲ್ಲೇ ಅದು ಕಲರೇ ಚೇಂಜ್ ಆಗಿಬಿಡ್ತು. ಆ್ಯಂಡ್ ಇವಾಗ ಒಂದು ಕುದಿ ಬಂದಮೇಲೆ ಹಾಲನ್ನ ಹಾಕ್ಕೋತಾ ಇದ್ದಾರೆ. ಹಾಲನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕುದಿ ಬರೋವರೆಗೂ ಇಟ್ಟರೆ, ಆ್ಯಂಡ್ ಬೇಕಾದರೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಏನಾದರೂ ಬೇಕಾದರೂ ಹಾಕ್ಕೋಬೋದು. ಸೊ ಇದೆಲ್ಲ ಅಷ್ಟೇ, ಪೊಂಗಲ್ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೆನೆ ಕಳಶ ಇಟ್ಟಿರಲಿಲ್ಲ ಅಮ್ಮ, ಸೊ ಹಂಗಾಗಿ ನಾನು ಕಳಶದ ಎಲೆ ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ. ಫುಲ್ ಕಳಶ ತೊಳೆದು ಇಡೋದು ಯಾಕೆ, ಹಬ್ಬದ ದಿನ ಕಳಶ ಇಳಿಸೋದು ಬೇಡ ಅಂದ್ಬಿಟ್ಟು ಎಲೆ ಮಾತ್ರ ಚೇಂಜ್ ಮಾಡಿಕೊಂಡು ಅದೇ ತೆಂಗಿನಕಾಯಿ ಹಾಗೇ ಇಟ್ಕೊತಾ ಇದ್ದೀನಿ. ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ನಾನು ಏನಾದರೂ ಕೆಲಸ ಮಾಡ್ಕೊತಾ ಇದ್ದರೆ ಅವ್ನ ಕೆಲಸ ನನ್ನ ಹತ್ರಗಿಂತ ಜಾಸ್ತಿ ಆ ಫೋನ್ ಹತ್ರನೇ ಇರುತ್ತೆ. ಸೊ ಹಂಗಾಗಿ ಅವನ್ನ ನೋಡಿಕೊಂಡು ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಅದೇ ಮಾತಾಡ್ತಾ ಇದ್ದೀನಿ ನಮ್ಮಮ್ಮ ಹತ್ರ. ಇವನ್ನ ಇಟ್ಕೊಂಡು ಒಂದು ವೀಡಿಯೋನೂ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೇ ನಮ್ಮಮ್ಮನೂ ಇದ್ರಲ್ವ, ಸೊ ಅವನ್ನ ನೋಡ್ಕೊತಾ ಇದ್ದರು. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಆಂಟಿ ಇರ್ತಾರೆ. ಸೊ ಎಲ್ಲ ಮನೆ ಒರೆಸೋದಾಗಿರಲಿ, ಅರಿಶಿನ ಕುಂಕುಮ ಇಟ್ಕೊಡೋದು ಎಲ್ಲ ಆಂಟಿ ಮಾಡ್ಕೊತಾರೆ. ಮೇನ್ ವರ್ಕ್ ಏನಿರುತ್ತೆ. ಆ್ಯಂಡ್ ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಆಂಟಿ ಬಂದಿದ್ದರು, ಬಟ್ ಅಷ್ಟೊಂದು ಕೆಲಸ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಬಿಫೋರ್ ಡೇನು ಸ್ಕೂಲ್ ಡೇ ಇದ್ದಿದ್ದರಿಂದ ರಜಾ ಕೊಟ್ಬಿಟ್ಟಿದ್ವಿ. ಸೊ ಹಂಗಾಗಿ ಆಂಟಿ ಅವರು ಸ್ವಲ್ಪ ಬ್ಯುಸಿ ಇದ್ದರು ಸ್ಕೂಲೆಲ್ಲ ಕ್ಲೀನ್ ಮಾಡೋದ್ರಲ್ಲಿ. ಸೊ ಇಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ತೀಟೆ ಮಾಡ್ತಾನೆ ಅಂತ. ಮೇಯ್ನಾಗಿ ಅಲ್ಲಿ ಅಡಿಕೆ ಇಟ್ಟಿದ್ದೆ, ಎಲೆ ಅಡಿಕೆ, ಮತ್ತು ಪದೇ ಎದ್ದು ಹೋಗಿ ತೊಗೊಬರೋಕ್ಕಾಗಲ್ಲ ಅಂತ ಎಲ್ಲ ತಂದು ಅಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಎಲ್ಲ ಕಿತ್ತು ಹಾಕ್ತಾನೆ, ಅಡಿಕೆ ಎತ್ಕೊತಾನೆ, ಎಲ್ಲಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೋ ಅಂತ ನನಗೆ ಭಯ. ಆ್ಯಂಡ್ ಅದೆಲ್ಲ ಆದಮೇಲೆ ಹೂವು ಇಟ್ಕೊತಾ ಇದ್ದೀನಿ.
ಇವನಿಗೆ ಹೂವು ಕಾಣಿಸಿದ್ರೆ ಅಂತೂ ಎತ್ಕೊಂಡು ಚಲ್ಲಾಡ್ಬಿಡ್ತಾನೆ. ಸೊ ಅದಕ್ಕೆ ಅವ್ನು ಬಂದಿದ್ದ ತಕ್ಷಣ ಎತ್ಕೊಂಡ್ಬಿಟ್ಟು ಹೂವನ್ನ ಇಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ತುಂಬಾ ಫೋಟೋಸ್ ಇದ್ದಾವೆ. ಎಲ್ಲ ವಿಗ್ರಹಗಳು ಫೋಟೋಸು ಎಲ್ಲ ಜಾಸ್ತಿನೇ. ಹಂಗಾಗಿ ಇಲ್ಲಿ ತುಂಬಾ ಟೈಮ್ ತಗೊಳ್ಳುತ್ತೆ ಪೂಜೆ ಮಾಡೋಕ್ಕೆ. ಎಲ್ಲ ದೇವರುಗಳಿಗೂ ಎಲ್ಲ ವಿಗ್ರಹಗಳಿಗೆ ಫೋಟೋಗಳಿಗೆ ಎಲ್ಲ ಹೂವು ಇಡೋದೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಸೊ ಎಲ್ಲ ಇಟ್ಕೋತಾ ಇದ್ದೀನಿ. ಆಲ್ರೆಡಿ ಪೊಂಗಲ್ ರೆಡಿ ಮಾಡಿ ಇಟ್ಟಿದ್ವಿ. ಅದ್ರ ಜೊತೆಗೆ ಇನ್ನು ಏನದು ಅವರೆಕಾಯಿ, ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿ ಅದನ್ನು ಅದು ಮೇಯ್ನ್ ಪ್ರಸಾದ ಇವತ್ತು ಅಂತ ಹೇಳ್ತಾರೆ. ಸೊ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾವು ಪೂಜೆಗೆಲ್ಲ ರೆಡಿ ಮಾಡೋಷ್ಟ್ರಲ್ಲೇ ಅದು ರೆಡಿ ಆಗುತ್ತೆ, ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಓಪನ್ ಮಾಡಿ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೋರ್ಕೊತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ, ಯಾರೆಲ್ಲ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ವೀಡಿಯೋಸ್ನ ಮಾಡೋಕ್ಕೇ ಟ್ರೈ ಮಾಡ್ತೀನಿ. ನಾವಿನ್ನು ಮುಂದೆ ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಬರ್ತಾ ಇದೆ. ಸೊ ಎಲ್ಲರೂ ಸ್ಟೇ ಟ್ಯೂನ್ ಫಾರ್ ದೋಸ್ ವೀಡಿಯೋಸ್. ಎಲ್ಲ ವೀಡಿಯೋಸ್ಗೆಲ್ಲರಿಗೂ ಸಪೋರ್ಟ್ ಕೊಡೋಕ್ಕೆ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಬೇರೆ ನಿಮಗೆಲ್ಲ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಶೇರ್ ಮಾಡಿಕೊಳ್ಳ್ರಿ. ಅದ್ರ ಪ್ರಕಾರ ನನಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ ವೀಡಿಯೋಸ್ ಮಾಡೋಕ್ಕೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲನೂ ನನಗೂ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಅದ್ರ ಜೊತೆಗೆ ಇದನ್ನು ನೀವು ಹೇಳೋವಂಥ ಪ್ಲ್ಯಾನ್ಸ್ನ ಕೂಡ ಆ್ಯಡ್ ಆನ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಒಂದು ಐಡಿಯಾಸ್ ಏನೆಲ್ಲ ಇದೆ ಅದನ್ನು ನನಗೆ ತಿಳಿಸೋದು ಮಾತ್ರ ಮರಿಬೇಡಿ. ನಿಜನೇ ತುಂಬ ಖುಷಿ ಆಗ್ತಾಯಿದೆ ನನಗೆ. ಇಷ್ಟು ಚೆನ್ನಾಗಿ ನಾನು ಸ್ಟಾರ್ಟ್ ಮಾಡಿ ವೀಡಿಯೋಸ್ ಹಾಕೋಕ್ಕೆ 10 ಡೇಸ್ ಆರ್ 15 ಡೇಸ್ ಆಗಿದೆ. ಇಷ್ಟು ಚೆನ್ನಾಗಿ ರೀಚ್ ಆಗ್ತಾಯಿದೆ ನಿಮಗೆ ಅಂದರೆ ನಿಜ ತುಂಬ ಖುಷಿ ಆಗ್ತಾಯಿದೆ ನನಗೆ. ಈ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಅನ್ಕೋತೀನಿ. ಹೂವು ಎಲ್ಲ ಇಟ್ಟಿದ್ದಾದಮೇಲೆ ಕಬ್ಬನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡಿ ಕೊಟ್ಟಿದ್ರು ಮಮ್ಮಿ. ಸೊ ಅದನ್ನು ಕೂಡ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಆ್ಯಂಡ್ ನೋಡಿರಿ ಏನು ಕೆಲಸ ಕೊಡ್ತಾನೆ ನೋಡಿ, ಕ್ಯಾಮ್ರಾಗೆ ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಇವನು. ನನಗಂತೂ ನಗುನೂ ಬರುತ್ತೆ, ಅಳುನೂ ಬರುತ್ತೆ, ಹಂಗಾಗ್ಬಿಡುತ್ತೆ. ಆ್ಯಂಡ್ ಎಲ್ಲ ರೆಡಿ ಆದಮೇಲೆ ಪ್ರಸಾದ ತೊಗೊಬಂದು ಇಡ್ತಾಯಿದ್ದೀನಿ. ನಾನು ಹೇಳ್ದೆ ಅಲ್ವಾ, ಗೆಣಸು, ಅವರೆಕಾಯಿ, ಕಡಲೆಕಾಯಿ, ಕಬ್ಬು ಎಲ್ಲ ಹಾಕಿ ಒಂದೇ ಇದರಲ್ಲೇ ಮಿಕ್ಸ್ ಮಾಡಬೇಕು. ಆ್ಯಂಡ್ ಅದಕ್ಕೂ ಪ್ರಸಾದ ಅಲ್ವಾ, ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪೊಂಗಲ್ ಆಲ್ರೆಡಿ ರೆಡಿ ಮಾಡಿದ್ವಲ್ವ, ಸೊ ಆ ಪೊಂಗಲ್ನ ಕೂಡ ಹಾಕ್ಕೊಡ್ತಾ ಇದ್ದಾರೆ ಮಮ್ಮಿ. ಅದನ್ನು ಎತ್ಕೊಂಬಂದು ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಅದಕ್ಕೂ ಅಷ್ಟೇ, ನಾರ್ಮಲಾಗಿ ನಾವು ಪ್ರಸಾದ ಏನೇ ಇಟ್ರೂ ಅರಿಶಿನ ಕುಂಕುಮ ಹೂವು ಅನ್ನೋದು ಇಡ್ತೀವಲ್ವ. ಸೊ ಹಂಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಇಟ್ಟಿದ್ದಾದಮೇಲೆ ಮತ್ತೆ ದೀಪ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನು ಫಸ್ಟೆಲ್ಲ ಬೆಂಕಿ ಕಡ್ಡಿಯಲ್ಲಿನೇ ದೀಪ ಹಚ್ಬಿಡ್ತಾಯಿದ್ದೆ. ಬಟ್ ತುಂಬ ಜನ ನಾನು ವೀಡಿಯೋಸಲ್ಲೂ ನೋಡಿದ್ದೀನಿ ಆ್ಯಂಡ್ ಔಟ್ಸೈಡೂ ಹೇಳಿದ್ದಾರೆ, ಬೆಂಕಿ ಕಡ್ಡಿಯಲ್ಲಿ ದೀಪ ಹಚ್ಬಾರ್ದು, ಊದು ಕಡ್ಡಿನ ಹಚ್ಕೊಂಡು ಊದು ಕಡ್ಡಿಯಲ್ಲಿ ಹಚ್ಬೇಕು ಅಂತ ಹೇಳಿಬಿಟ್ಟು. ಸೊ ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನ ಎಲ್ಲ ನಾವು ತಿಳ್ಕೊತೀವಿ. ನಾನಂತೂ ತುಂಬಾ ಕಲಿತಾ ಇದ್ದೀನಿ. ಅದೇನೋ ಹೇಳ್ತಾರಲ್ವ, ಎಷ್ಟು ಕಲ್ತ್ರೂ ಇನ್ನೂ ಏನೋ ಒಂದು ಕಲಿಯೋದು ಪೆಂಡಿಂಗ್ ಇದ್ದೇ ಇರುತ್ತೆ. ಲೈಫ್ ಲಾಂಗ್ ನಾವು ಕಲಿಬೋದು, ಅಷ್ಟೊಂದು ಥಿಂಗ್ಸ್ ಇದೆ ಅಂತ. ಸೊ ಹಂಗೇ ಪೂಜೆ ವಿಷಯದಲ್ಲೇ ಅಲ್ಲ, ಜನ್ರಲ್ಲಾಗೂ ಅಷ್ಟೇ ತುಂಬ ವಿಷಯಗಳನ್ನ ನಾನು ಕಲಿತಾ ಇದ್ದೀನಿ. ಯೂಟ್ಯೂಬಿಂದ ಆಗಿರ್ಬೋದು, ಜನರಿಂದ ಆಗಿರ್ಬೋದು, ಎಲ್ಲನೂ ಅದು ಸ್ವಲ್ಪ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕೂಡ. ಆ್ಯಂಡ್ ಪೂಜೆ ಮಾಡ್ಕೊಳ್ಳೋವಾಗ ನೆಗೆಟಿವ್ ಎಲ್ಲ ಯಾಕೆ ಮಾತಾಡೋದು. ಸೊ ನಾನು ನಾರ್ಮಲಾಗಿಯೇ ದೀಪ ಹಚ್ತಾ ಇದ್ದೀನಿ. ನನಗೆ ಯಾವಾಗ ಈ ಥರ ತಿಳಿತೋ ಬೆಂಕಿ ಕಡ್ಡಿಯಲ್ಲಿ ಡೈರೆಕ್ಟಾಗಿ ಹಚ್ಬಾರ್ದು ಅಂತ, ಆವಾಗಿಂದ ನಾನು ಊದು ಕಡ್ಡಿಯಲ್ಲೇ ಹಚ್ಕೊತೀನಿ. ಬೈ ಮಿಸ್ಟೇಕ್ ಯಾವಾಗಾದರೂ ಹಚ್ಬಿಟ್ರೆ ಒಂದೋಯ್ತು, ಇಲ್ಲ ಅಂದರೆ ನಾನು ನಾರ್ಮಲಾಗಿ ಊದು ಕಡ್ಡಿ ಹಚ್ಕೊತೀನಿ. ಸೊ ಹಂಗೇ ಪೂಜೆ ಮಾಡ್ಕೊತಾ ಇದ್ದೀನಿ.
ಎಲ್ಲ ನಾರ್ಮಲಾಗಿಯೇ ಇಲ್ಲೂ ಪ್ರಸಾದ ಅಲ್ಲಿ ಮಾತ್ರನೇ ನಾನು ಪ್ರಸಾದ ಸಾಯಂಕಾಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದೂ ನಮ್ಮ ಹಸ್ಬೆಂಡ್ ಅವ್ರು ಸಾಯಂಕಾಲ ಬರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಮಮ್ಮಿ ಡ್ಯಾಡಿ ಎಲ್ಲ ಇದ್ರಲ್ವ, ಸೊ ಇಲ್ಲಿ ಮಾಡ್ಕೊಂಬಿಟ್ಟು ಪ್ರಸಾದ ಎಲ್ಲ ಬೆಳಗ್ಗೆನೇ ಮಾಡಿಕೊಂಡು ರೆಡಿ ಮಾಡಿದ್ರು. ಆ್ಯಂಡ್ ಅವತ್ತು ನಮ್ಮ ಹಸ್ಬೆಂಡ್ ಹಾಫ್ ಡೇ ಲೀವ್ನ ತಗೊಂಡು ಬಂದಿದ್ದರು. ಇಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಅವರೂ ಬಂದರು. ಮತ್ತು ನಾವೆಲ್ಲರೂ ದೇವಸ್ಥಾನ ಹತ್ರ ಹೋದ್ವಿ. ಅದೇ ಹೇಳಿದೆ ಅಲ್ವ, ಒಂದು ಪ್ರೋಗ್ರಾಮ್ ಇತ್ತು ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ಹೊರಡ್ವಿ ಎಲ್ಲರೂ. ನಾವು ಅಲ್ಲಿ ಹೋದ್ವಿ ಮತ್ತು ಅಲ್ಲಿಗೆ ನಮ್ಮ ಹಸ್ಬೆಂಡ್ ಬಂದರು. ಸೊ ಅಲ್ಲೆಲ್ಲನೂ ಆ ಕೆಲಸ ಏನಿದೆ ಎಲ್ಲರೂ ಬಂದರು, ತಗೊಂಡು ಹೋದರು. ಸೊ ಅಲ್ಲೂ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತೆಗ್ದಿದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿಯೇ ಆಯಿತು ಫಂಕ್ಷನ್ನು. ಆ್ಯಂಡ್ ಪೂಜೆನೂ ಅಷ್ಟೇ, ಹಬ್ಬ ಅನ್ನೋದು ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮ್ ನಾನು ಅಲ್ಲೂ ಇಲ್ಲೂ ಕೂಡ ಮಾಡಿದ್ದು. ಐದರ್ ಅಲ್ಲಾದರೂ ಇದ್ಬಿಡ್ತಾಯಿದ್ದೆ, ಇಲ್ಲಾದರೂ ಇದ್ಬಿಡ್ತಾಯಿದ್ದೆ ಹಬ್ಬ ಅಂತ ಹೇಳಿದ್ರೆ. ಅಷ್ಟೇ ಅಲ್ವಾ, ಒಂದು ಫಂಕ್ಷನೋ ಒಂದು ಹಬ್ಬನೋ ಅಂತ ಹೇಳಿದ್ರೆ ಫುಲ್ ಟಯರ್ಡ್ ಆಗಿಬಿಡ್ತೀವಿ ಒಂದು ಹತ್ರ ಮಾಡೋಕ್ಕೇ. ಸೊ ಹಂಗೆ ನನಗೂ 2 ಹತ್ರ ಓಡಾಡಿ ಮಾಡೋಕ್ಕಾಗ್ತಾಯಿರಲಿಲ್ಲ ಅಂತ ಇದ್ಬಿಡ್ತಾಯಿದ್ದೆ ನಾನು ಫಸ್ಟೆಲ್ಲ. ಬಟ್ ಇವತ್ತು ಯಾಕೋ ಹೋಗಿ ಮಾಡೋಣ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲೂ ಬೇಗ ಮುಗ್ದೋಯ್ತಲ್ವ, ಅಲ್ಲಿ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಮೇ ಬಿ ಇದ್ಬಿಡ್ತಾ ಇದ್ನೇನೋ ಗೊತ್ತಿಲ್ಲ. ಸೊ ಅವರೂ ಕೆಲ್ಸಕ್ಕೆ ಹೋಗಿದ್ರು. ಇನ್ನು ಬರೋದು ಅವರು ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಬರೋಷ್ಟರಲ್ಲೇ 4 o'clock ಆಗಿಬಿಟ್ಟಿತ್ತು. ನಾನು ಇಲ್ಲಿಗೆ ಬಂದಿದ್ದೆ, ಒಳ್ಳೆ ಕೆಲಸ ಆಯಿತು. ಬಂದು ಇಲ್ಲೂ ಎಲ್ಲ ಪೂಜೆ ಮಾಡ್ದಂಗೂ ಆಯಿತು. ಎಲ್ಲ ಪೂಜೆಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿಂದ್ಕೊಂಡು ಎಲ್ಲ ವೀಡಿಯೋಸ್ನ ಕೂಡ ತಗೋತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಅನ್ಕೋತೀನಿ. ಬಾಯ್ ಬಾಯ್.